ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಸ್ವಲ್ಪ ಲೇಟ್ ಆಗ್ತಾ ಇದೆ, ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಖಂಡಿತವಾಗ್ಲು. ಮೊದಲನೇದಾಗಿ ವೇದಿಕೆಯಲ್ಲಿ ಬಂದು ನಮ್ಮ ಒಂದು ಟ್ರೈಲರ್ ಲಾಂಚ್ ಮಾಡಿದಂತ ನನ್ನ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನವೀನ್ ಅವಲ್ಲೇ ಹೇಳಿದ್ರು, ರ್ಯಾಂಬೋ ಅಂತ ನಾವೊಂದು ಸಿನಿಮಾ ಫಸ್ಟ್ ಟೈಮ್ ನಾನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಅಂಡ್ ಶರಣ್ ಅವರು ಹೀರೋ ಆಗಿ ಮಾಡಿದಂತ ಸಿನಿಮಾ ಅದು. ಸೊ ಅವಾಗ ಒಂದು ಸ್ನೇಹಿತರು ಶಂಕರ್ ಅಂತ ಒಬ್ರು ಸ್ನೇಹಿತರು ಅವರು ಪರಿಚಯ ಮಾಡ್ಸೋರು ನವೀನ್ನ. ಒಳ್ಳೆ ಕಲಾವಿದ್ರು, ಅವ್ರ ಥಿಯೇಟರ್ ಬ್ಯಾಕ್ ಡ್ರಾಪ್ ಇದ್ದಾರೆ. ಸೊ ಅಷ್ಟೊತ್ತಿಗೆ ಅರ್ಧ ಶೂಟಿಂಗ್ ಆಗೋಗಿತ್ತು ಸಿನಿಮಾದು, ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು. ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ. ಸರ್ ಯಾರೋ ಒಂದು ಕಲಾವಿದ್ರಲ್ವಾ, ಏನೋ ಒಂದು ಅವಕಾಶ ಕೊಡ್ಬೇಕು ಬ್ರದರ್, ಯಾವ್ದು ಅಂತದಿಲ್ಲ. ಇಲ್ಲ ಸರ್, ನಾನು ಏನ್ ಕೊಟ್ರು ಮಾಡ್ತೀನಿ ಅಂತ. ಈ ತರದ ಒಂದು ಸಾಧು ಸರ್ ಜೊತೆಗೆ ಒಂದಿದೆ. ಹೌದಾ, ಸರಿ ಸರ್ ನಾನು ಮಾಡ್ತೀನಿ ಸರ್. ಅದು ಪಾತ್ರ ಚಿಕ್ಕದ ದೊಡ್ಡದ ಅಂತ ನವೀನ್ ಯೋಚನೆ ಮಾಡ್ಲಿಲ್ಲ. ಅವತ್ ನಾನು ಪಾತ್ರ ಮುಖ್ಯ ನನಗೆ ಅಂತ ಎಂಟ್ರಾದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿದೆ. ಇವತ್ತು ನಮ್ದೇ ಪ್ರೊಡಕ್ಷನ್ ಅಲ್ಲಿ ಇವತ್ತು ಅವ್ರು ಗೆಸ್ಟ್ ಆಗಿ ಬಂದಿರೋದು, ಅವ್ರು ಎಲ್ಲಿಂದ ಎಲ್ಲಿವರು ಬೆಳೆದಿರೋದಕ್ಕೆ ಅವ್ರಿಗೆ ಕಲೆ ಮೇಲೆ ಇರುವಂತ ಒಂದು ಪ್ರೀತಿ ಅದೇ ಕಾಪಾಡೋದು ನಾನು ಯಾವಾಗಲೂ ಹೇಳ್ತೀನಿ. ಅಂಡ್ ಡಾಲಿ ಅಷ್ಟೇ, ಬಹಳ ಆತ್ಮೀಯರು. ಅದೇ ಹೇಳಿದ್ರಲ್ಲ, ಯಾವಾಗಲೂ ಸಿನಿಮಾನೇ ಮಾತಾಡ್ತೀನಿ ಅಂದ್ರೆ ಅವ್ರ ಆಪೋಸಿಟ್ ವ್ಯಕ್ತಿನೂ ಹಂಗೆ ಇರ್ತಾರೆ ನಮ್ಗೆ. ಇವತ್ತು ನಾವು ಎಲ್ಲೇ ಸಿಕ್ಕಿದಾಗ್ಲೂ ಒಂದು ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನೇಟ್ ಆಗಿ ಮಾತಾಡ್ತಾರೆ. ಇವತ್ತು ನಾನು ಪ್ರೊಡಕ್ಷನ್ ಮಾಡಿ ಯಾವ್ದೋ ಒಂದು ಮಣ್ಣಿನ ಕಥೆನ ಆಯ್ಕೆ ಮಾಡ್ಕೊಂಡು ಒಂದು ಆ ತರದೊಂದು ಪ್ರತಿಭೆ, ಒಂದು ಪುನೀತ್ ತರದೊಂದು ನಾನು ಮಾಡಿದೀನಿ ಅಂತಂದ್ರೆ ಅದು ಬಹುಶಃ ನನಗಿಂತ ಮುಂಚೆ ಮಾಡಿದ್ದು ಡಾಲಿ ಟಗರು ಪಲ್ಯ ಅಂತ ಒಂದು ಸಿನಿಮಾ. ಆ ನೇಟಿವಿಟಿ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಕಥೆನ ಇಟ್ಕೊಂಡು ಆತರ ಪ್ರೊಡಕ್ಷನ್ ಮಾಡಿ, ಅಂದ್ರೆ ಕಾಂಟೆಂಟ್ ನ ನಂಬುವಂತ ವ್ಯಕ್ತಿಗಳು. ಸೊ ಅದೆಲ್ಲಾನು ಒಂದ್ ಕಡೆ ಇನ್ಸ್ಪಿರೇಷನ್ ಡಾಲಿ ನನ್ಗೆ. ಆ ತರದೆಲ್ಲ ಒಂದು ಸಿನಿಮಾ ಧೈರ್ಯ, ಅಂದ್ರೆ ಯಾವಾಗ ಟಗರು ಪಲ್ಯ ಅಷ್ಟು ದೊಡ್ಡ ಹಿಟ್ ಆಯ್ತು ನಮ್ಗೆಲ್ಲ ಧೈರ್ಯ, ಓಕೆ ನಮ್ಮಲ್ಲೂ ಮಣ್ಣಿನ ಕಥೆಗಳನ್ನ ನೋಡ್ತಾರೆ, ನಮ್ಮಲ್ಲೂ ಅದನ್ನೆಲ್ಲ ಇಷ್ಟ ಪಡ್ತಾರೆ ಅನ್ನೋದೊಂದು ನಮಗೊಂದು ನಂಬಿಕೆ ಬಂತು. ಆ ಸಾಲಲ್ಲೇ ಏಳುಮಲೆ ಬರ್ತಾ ಇದೆ. ಅಂಡ್ ಇನ್ನು ನನ್ಗೆ ಪ್ರೊಡಕ್ಷನ್ ಮಾಡ್ತೀನಿ, ಹೌದು ಪ್ರೊಡಕ್ಷನ್ ಅಂತ ಅಂದಾಗ ನನ್ನ ಜೊತೆ ಯಾವಾಗಲೂ ಸಾಥ ನಿಂತಿದ್ದಾರೆ ನಮ್ಮ ಅಟ್ಲಾಂಟಾ ನಾಗೇಂದ್ರ ಸರ್. ಅವರು US ಅಲ್ಲಿ ಇರ್ತಾರೆ. ಹಾಗಾಗಿ ಅವ್ರು ಜಾಸ್ತಿ ಇಲ್ಲಿ ಬರ್ಲಿಲ್ಲ ಅಂತಂದ್ರು ಅಲ್ಲಿಂದ ಒಂದು ದೊಡ್ಡ ಮಾರಲ್ ಸಪೋರ್ಟ್ ಕೊಡ್ತಾರೆ. ಫೈನಾನ್ಷಿಯಲ್ ಸಪೋರ್ಟು ಕೊಡ್ತಾರೆ. ಆದ್ರೆ ನಾನೊಬ್ಬ ನಿರ್ದೇಶಕನಾಗಿ ನಾನೇನು ತುಂಬಾ ದುಡಿಮೆ ಅಂತಲ್ಲ, ಏನ್ ದುಡಿಮೆ ಬಂದಿದೆ ಅದೊಂದು ದುಡಿಮೆ ಇಟ್ಕೊಂಡು ಮಾಡ್ತೀನಿ. ಆದ್ರೆ ನಾನು ಪ್ರೊಡಕ್ಷನ್ ಮಾಡ್ಬೇಕು ಅಂತ ಅನ್ನೋದಕ್ಕೆ ತುಂಬಾ ಮೇನ್ ಇಂಪಾರ್ಟೆಂಟ್ ವ್ಯಕ್ತಿ ಇವರು, ನಮ್ ದಯಣ್ಣ ಇಲ್ಲಿ ಇಬ್ಬರಿದ್ದಾರೆ. ಸೊ ಹಾಗಾಗಿ ನಾನು ಏನೇ ಕೆಲಸ ಮಾಡ್ತೀನಿ ಅಂದ್ರು ದೇವ್ರು ಆಲ್ವೇಸ್ ಬೀನ್ ಮೈ ಸ್ಟ್ರೆಂತ್, ನನ್ನ ಸ್ಟ್ರೆಂತ್ ಅಂತ ಹೇಳ್ತಾರೆ. ಅಂಡ್ ಇವತ್ತು ನಾನು ಪ್ರೊಡ್ಯೂಸರ್ ಆಗಿರ್ಲಿ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರ್ಲಿ, ನಾನು ಆಕ್ಟರ್ ಆಗಿದ್ದಾಗ ಅನ್ಕೊಂಡಿದ್ದು ಸಕ್ಸಸ್ ಸಿಗ್ಲಿಲ್ಲ ಆಸ್ ಅನ್ ಆಕ್ಟರ್ ನನಗೆ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಫಸ್ಟ್ ನನ್ನ ನಂಬಿದ್ದು, ನಾನು ಇವತ್ತು ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಅದಕ್ಕೊಂದು ನಂಬಿದ್ದು, ಪ್ರತಿಯೊಂದಕ್ಕೂ ನಂಬಿದ್ದು ಶರಣ್ ಅವರು. ಸೊ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಾರು ಹೇಳ್ತಾರೆ ತರುಣ್ ಏನೋ ಹಿಂಗ್ ಮಾಡ, ತರುಣ್ ಹಿಂಗ್ ಓಕೆ ಮಾಡ್ದ, ತರುಣ್ ಹಿಂಗ್ ಯಾರನ್ನ ಸೆಲೆಕ್ಟ್ ಮಾಡ್ದ ಅನ್ನೋದಕ್ಕಿಂತ ಮುಂಚೆ ಇವ್ರೆಲ್ಲಾರು ತರುಣ್ನ ಸೆಲೆಕ್ಟ್ ಮಾಡ್ಬಿಟ್ಟಿದ್ರು. ಸೊ ಇವ್ರು ಸೆಲೆಕ್ಟ್ ಮಾಡಿದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಹೊರತು ನಾನೇನು ಅಚೀವ್ಮೆಂಟ್ ನಂದಲ್ಲ ಅದು. ನನ್ನ ಟೆಕ್ನಿಷಿಯನ್ಸು, ನನ್ನ ಆಕ್ಟರ್ಸ್ ಬಗ್ಗೆ ಎಲ್ಲ ನಾನು ಹಿಂದೆ ಎಲ್ಲ ಮಾತಾಡಿದೀನಿ. ಇವ್ರ ಬಗ್ಗೆ ಒಂದಂತೂ ಹೇಳ್ತೀನಿ, ತುಂಬಾ ಶ್ರಮ ಪಟ್ಟು ತುಂಬಾ ಹಾನೆಸ್ಟಿಯಿಂದ ಕೆಲಸ ನಡೆದಿದೆ. ಅದು ನಾನು ಜಗಪತಿ ಬಾಬು ಸರ್ ಆಗಿರ್ಲಿ, ಕಿಶೋರ್ ಸರ್, ನಾಗಾಭರಣ ಸರ್ ಎಲ್ಲ ಸಹಕಲಾವಿದರು ತುಂಬಾ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವ್ರ ಪಾತ್ರನ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾರೆ. ಅಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನ್ನ ತಂಡ ಆಗಿರ್ಬೋದು, ನರಸಿಂಹಣ್ಣ ಆಗಿರ್ಬೋದು, ನಮ್ಮ ರಾಮು, ಸೂರಜ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾರೆ. ತುಂಬಾ ಟಫ್ ಇದ್ದಂತ ಒಂದು ಸಿನಿಮಾ ಇದು. ನೈಟ್ ಶೂಟಿಂಗು, ಫಾರೆಸ್ಟ್, ನಿಮಗೆ ಅನ್ಕೊಂಡಷ್ಟು ಈಸಿ ಇಲ್ಲ ಇದೆಲ್ಲ ಶೂಟಿಂಗ್ ಮಾಡೋದು. ಅಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬಾ ಹೋರಾಟಗಳನ್ನ ಮಾಡಿದ್ದಾರೆ. ನಾನು ಬರೇ ಮಾರಲ್ ಸಪೋರ್ಟೇನೆ ಈ ಸಿನಿಮಾ ಮಾಡಿದೀನಿ. ಅದರ್ವೈಸ್ ಇಟ್ ಇಸ್ ಟೋಟಲಿ ಪುನೀತ್ದು ಸಿನಿಮಾ ಇದು. ಅವನ ಕನಸು, ಅವನ ಮಗು ಇದು. ಇವತ್ತು ಅವನೇನ್ ವೇದಿಕೆ ಮೇಲೆ ನಿಂತ್ಕೊಂಡು ಎಮೋಷನಲ್ ಆಗಿ ಮಾತಾಡ್ದ, ಇದು ಅವನ ಹಾನೆಸ್ಟಿ ಅಷ್ಟೇನೆ. ಇಡೀ ಸಿನಿಮಾ ಆ ತರನೇ. ಅವ್ರ ವೈಫ್ ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿದಾಗ ನನಗೆ ಅನ್ಸಿದ್ದು, ಬಹುಶಃ ಇದು ಸಿಂಬಾಲಿಕಲಿ ಏನ್ ಹೇಳುತ್ತೆ ಅಂತಂದ್ರೆ, ನೀವು ನಿಮ್ ಪ್ರೀತಿ ಪಾತ್ರನ ಕರ್ಕೊಂಡು ಈ ಸಿನಿಮಾಗ್ ಬನ್ನಿ, ಇದು ಖಂಡಿತವಾಗ್ಲೂ ನೀವು ಆಚೆ ಹೋಗ್ಬೇಕಾದ್ರೆ ಹೆಮ್ಮೆಯಿಂದ ಹೋಗ್ತೀರಾ ನೀವು. ಏಳುಮಲೆ ಅನ್ನೋ ಸಿನಿಮಾ ಅದೇ ಹೇಳುತ್ತೆ. ಲವ್ ಇಸ್ ಅಲ್ಟಿಮೇಟ್, ಲವ್ ಎ ಪ್ರೀತಿನ ಪರಮ ಶ್ರೇಷ್ಠ ಅಂತ ನಾವ್ ಏನ್ ಹೇಳ್ತೀವಿ, ಅದನ್ನ ಹೇಳುವಂತ ಒಂದು ಸಿನಿಮಾ. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ, ಥ್ರಿಲ್ಲರ್ ಫಿಲ್ಮ್ಸ್ ಒಂದಷ್ಟು ಬಂದಿದೆ. ಆದ್ರೆ ಇದು ಬಹುಶಃ ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಲವ್ ಸ್ಟೋರಿನ ಥ್ರಿಲ್ಲರ್ ಮುಖಾಂತರ ಹೇಳ್ತಾ ಇದೀವಿ. ಎಡ್ಜ್ ಆಫ್ ದಿ ಸೀಟ್, ನೀವು ಅಲ್ಲೊಂದು ಪ್ರೀತಿ ನಿಮಗೆ ಅದು ಎಫೆಕ್ಟ್ ಆಗ್ತಿದ್ರು ಕೂಡ ಸೀಟಿನ ತುದಿಲ್ ಕೂತ್ಕೊಂಡು ಆ ಸಿನಿಮಾನ ನೋಡ್ತಾ ಇರ್ತೀವಿ. 2 ಗಂಟೆ 10 ನಿಮಿಷ ಒಂದು ಸಿನಿಮಾ ಇದು. ಒಂದು ಫಾಸ್ಟ್ ಪೇಸ್ ಅಲ್ಲಿ ಇರುತ್ತೆ. ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಥಿಯೇಟರ್ ಆಚೆ ಬಂದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ತುಂಬಾ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗತ್ತೆ ಅಂತ ನಾನು ತುಂಬಾ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನಾನು. ಅಂಡ್ ಈ ಸೆಪ್ಟೆಂಬರ್ 5ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ.
2025 ಅಲ್ಲಿ ನನಗೆ ಸ್ಪೋರ್ಟ್ಸ್ ಬಹಳ ಇಷ್ಟ, ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ, ಅಣ್ಣಂಗೆಲ್ಲ ಗೊತ್ತು. ಸೊ ಆ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಓಪನರ್ಸ್ ಬಂದು ಆಟ ಆಡಿದ್ದಾರೆ. ಅದು ಅವತಾರ ಪುರುಷ ಆಗಿರ್ಬೋದು, ಮಾದೇವ ಆಗಿರ್ಬೋದು, ಯುದ್ಧಕಾಂಡ ಆಗಿರ್ಬೋದು, ಅವರೆಲ್ಲ ಓಪನರ್ಸ್ ತರ ಬಂದು ಒಂದು ಓಪನಿಂಗ್ ಸ್ಟಾರ್ಟ್ ಕೊಟ್ಟೋದ್ರು. ಮಿಡ್ಲ್ ಆರ್ಡರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಮತ್ತೆ ಎಂಡ್ ಆಫ್ ದಿ ಇಯರ್ಗೆ ಪವರ್ ಹಿಟರ್ಸ್ ಅಂತ ಹೇಳ್ತೀವಿ, ಬಂದು ಒಂದು ಇಡೀ ಗೇಮ್ ನ ಚೇಂಜ್ ಮಾಡ್ತಾರೆ. ಲಾಸ್ಟ್ 20 ಓವರ್ ಇರ್ಬೇಕಾದ್ರೆ ಬಂದು ಮ್ಯಾಜಿಕ್ ಮಾಡ್ಬಿಡ್ತಾರೆ ಪವರ್ ಹಿಟರ್ಸ್ ಅಂತ. ಬರೀ 6-4 ಹೊಡಿತಾರೆ. ಆ ತರ ನೆಕ್ಸ್ಟ್ ಇದೆ ನಮ್ಗೆ. ಕೆಡಿ ಇದೆ, ಪ್ರೇಮ್ ಸರ್ ಅವ್ರದ್ದು ಕೆಡಿ ಇದೆ. 45 ಅಂತ ಶಿವಣ್ಣ, ಉಪ್ಪಿ ಸರ್, ರಾಜ್ ಬಿ ಶೆಟ್ಟಿ ಅವ್ರ 45 ಇದೆ. ಜಡೇಶ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದೆ. ಡೆವಿಲ್ ಅದು ಇದೆ. ಸೊ ಪವರ್ ಹಿಟರ್ಸ್ ಇದಾರೆ ನಮಗೆ. ಲಾಸ್ಟ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಗೆ ಕಾಂತಾರ 2 ಇದೆ. ಸೊ ಪವರ್ ಹಿಟರ್ಸ್ ಗಳು ಅಲ್ಲಿದ್ದಾರೆ. ಮಿಡ್ಲ್ ಆರ್ಡರ್ ಚೆನ್ನಾಗಿ ಒಂದು 25 ಓವರ್ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಸೂ ಫ್ರಮ್ಸ್ ಒಂದು ಶುರು ಮಾಡಿದೆ. 7 ಮಲೆ ಖಂಡಿತವಾಗ್ಲೂ ಜವಾಬ್ದಾರಿಯುತವಾಗಿ ಆಟ ಆಡಿ ನಾವು ಅದನ್ನ ತಗೊಂಡೋಗಿ ಪವರ್ ಹಿಟರ್ಸ್ ಗೆ ಕೊಡ್ತೀವಿ. ಖಂಡಿತವಾಗ್ಲೂ ಈ ವರ್ಷ 2025 ಬೇರೆ ಭಾಷೆ ಅವ್ರಿಗೆ ಕನ್ನಡ ಸಿನಿಮಾ ಮತ್ತೆ ಕಣ್ಣಿಗೆ ಕಾಣಿಸೋ ತರ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಯಾವುದು ನಾನು ಲಾಸ್ಟ್ ಟೈಮ್ ಹೇಳಿದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಇದ್ದಂಗೆ. ಅದನ್ನ ಸರಿಯಾದ ಎಕ್ವಿಪ್ಮೆಂಟ್ಸ್, ಸರಿಯಾಗಿ ಸಲಕರಣೆಗಳಿದ್ದು ನೀವು ಮಾಡಿದ್ರೆ, ಒಳ್ಳೆ ತಂಡ ಇಟ್ಕೊಂಡು ಅದನ್ನ ಮಾಡಿದ್ರೆ ನಿಮ್ಗೆ ಚಿನ್ನ ಸಿಗುತ್ತೆ. ನೀವು ಒಂದೇ ಒಂದು ಯಾವ್ದೋ ಒಂದು ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲೇ ಕೆತ್ತಾ ಇದ್ದು ಚಿನ್ನ ಸಿಗ್ತಾ ಇಲ್ಲ ಅಂತ ನನ್ನ ಕನ್ನಡ ಚಿತ್ರರಂಗನ ಬ್ಲೇಮ್ ಮಾಡಬೇಡಿ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಾಂಟೆಂಟ್ ಕೊಟ್ರೆ ಖಂಡಿತವಾಗ್ಲೂ ಜನ ಕೈ ಹಿಡಿದಿದ್ದಾರೆ, ಇನ್ ಮುಂದೆನೂ ಕೈ ಹಿಡಿತಾರೆ. ಸೊ ಆ ಸಾಲಲ್ಲಿ 7 ಮಲೆ ಸೇರುತ್ತೆ. ಈ ಸಿನಿಮಾ ನಿಮ್ಗೆಲ್ಲ ತೋರಿಸ್ಬೇಕು ಅಂತ ಬಹಳ ಎಕ್ಸೈಟೆಡ್ ಆಗಿ ನಾನು ಇದೀನಿ. ಒಬ್ಬ ಪ್ರೊಡ್ಯೂಸರ್ ಆಗಿ ಇದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಇದೊಂದು ಎಕ್ಸ್ಪೀರಿಯನ್ಸ್ ನೀವು ಮಿಸ್ ಆಗ್ಬಾರ್ದು ಅಂತ. ಸೊ ಸೆಪ್ಟೆಂಬರ್ 5ನೇ ತಾರೀಕು ಕರ್ನಾಟಕದಾದ್ಯಂತ 7 ಮಲೆ ಬರ್ತಾ ಇದೆ. ಆ ಮಾದಪ್ಪನ ಆಶೀರ್ವಾದ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.